ನಮ್ಮ ಮಗು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಕ್ಯಾನ್ಸಲ್. ಎಂತ ಅಂಗಲ್ಲ ಇದು ತೇಡೆ. ಇದು ತೇಡೆ ಕಟ್ಟಾಗ್ತಾ ಇದೆ. ಮೊನ್ನೆ ತಂದದಲ್ಲ ತೇಡೆ, ಇವತ್ತು ಕಟ್ಟಿಂಗ್. ಅಂಕಲ್ ಇಲ್ಲಿ ಶಾಪ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಮೀನ್ ಶಾಪ್. ಅಂಕಲ್ ಮೀನಿನ ಆಪರೇಷನ್ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡಿ ಅಂಕಲ್, ಹೇಳಿ, ನಾನು ನಿಂತೀನಿ, ನಿಮಗೆ ಪರ್ಮಿಷನ್ ಕೊಡ್ತೀನಿ ಆಪರೇಷನ್ ಮಾಡಿ. ಇಲ್ಲಿ ಅಂಕಲ್ ಮತ್ತೆ ಆಪರೇಷನ್ ಮಾಡಿದ್ರು. ಈಗ ಕಿಡ್ನಿ, ಬೋಟಿ, ಕಾಲೇಜ್ ಎಲ್ಲ ತೆಗಿತಾರೆ. ಇದು ಈಗ ಮತ್ತೆ ಅಂಕಲ್ ಹೀಗೆ ಮೂವಿ ನೋಡುವಾಗ ಒಂದೊಂದು ತಿನ್ನೋದು ಬೋಟಿ ಕಾಲೇಜಲ್ಲ ಅಲ್ಲ ಅಂಕಲ್. ಅದು ಮೊಟ್ಟೆ, ಇದು ಮೊಟ್ಟೆ ಅಲ್ಲ, ಮೊಟ್ಟೆ ಇಲ್ಲಿದೆ ಮೊಟ್ಟೆ. ನಮಗೆ ತೇಡೆ ಮೀನು ತಂದಿದ್ದಾರೆ. ನಮ್ಗೆ ತೇಡೆ ಮೀನು ತಂದಿಲ್ಲ, ನೀವೇ ತಂದದ್ದು ತೇಡೆ ಮೀನು. ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳುದಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಈರುಳ್ಳಿ, ಇದು ಮೆಣಸು, 2 ತರದ್ದು ಮೆಣಸು ಉಂಟು. ಅಂದರೆ ಮೀನು ತುಂಬಾ ಉಂಟಲ್ಲ, ಅದು ಮತ್ತೆ ಅದು ಖಾರ ಆಗ್ಬೇಕು. ಹೌದಾ? ಉಳ್ಳಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಸಾಸಿವೆ, ಕೊತ್ತಂಬರಿ, 1 ಈರುಳ್ಳಿ ಸಾಕು, ತುಂಬ ಬೇಡ. ಮತ್ತೆ ಸ್ವಲ್ಪ ತೆಂಗಿನಕಾಯಿ. ಅಂದ್ರೆ ನಾವಿಲ್ಲಿ 9 ಜನ ಇದ್ದೇವಲ್ಲ, ಅದರಲ್ಲಿ 9 ಜನ, 2 ಲೆಸ್. ಯಾಕೆ ಲೆಸ್? 2 ತಿನ್ನಲ್ಲ. ಒಬ್ಬ ಪಜ್ಜಪ್ಪ, ಮತ್ತೊಂದು ರೋಯಪ್ಪ ದೊಡ್ಡವ, 2 ತಿನ್ನಲ್ಲ. ಅದಕ್ಕೆ ಅವರಿಗೆ ಇದು ಬೊಂಡಸು ಚಿಲ್ಲಿ. ಬೊಂಡಾಸು ಚಿಲ್ಲಿ. ನಮಗೆ ತೇಡೆ ಮೀನು. ಹೌದಾ? ನೀವು ಜಾಲಿ ಮಾಡಿ. ನನಗೆ ತುಂಬಾ ಇಷ್ಟ ತೇಡೆ ಮೀನು ಅಂದ್ರೆ, ಅದು ಗೊತ್ತು. ಅದಕ್ಕೋಸ್ಕರನೇ ತರುವುದು. ನೀವು ಜಾಲಿ ಮಾಡಿ, ಜಾಲಿ. ಈಗ ಅದರದ್ದು ಪಜ್ಜೆ ತರ್ಲಿಕ್ಕೆ ಬಿಡುದಿಲ್ಲ. ನಾನು ಎಂತ ಹೇಳುದಿಲ್ಲ, ನೀವು ತಗೊಳ್ಳಿ, ಎಂತ ಬೇಕಾದ್ರೂ ಮಾಡಿ, ನಾನು ಎಂತ ಹೇಳಲ್ಲ. ಸುಳ್ಳು ಹೇಳುದು ನೋಡಿ. ಜೋರು ಮಾಡ್ತಾನೆ. ಹೌದಾ? ಹಾ, ಬಾರಿನ ಕೇಳಿದಿರ ನೀವು ಜೋರು ಮಾಡಿದ್ದು? ಜೋರು ಮಾಡ್ತಾನೆ. ಹಾ, ಹೌದಪ್ಪ. ಇದಕ್ಕೆ ಹೋಗ್ಬಾರದು ಅಂತ ಹೇಳ್ತಾನೆ. ಧಕ್ಕೆಗೆ ಹೋಗ್ಬಾರ್ದಂತೇನೆ. ಅದು ಬೆಳಿಗ್ಗೆ ಯಾರು ಹೋಗುದು ಅಲ್ಲಿಗೆ? ಹೋಗ್ಬಾರದು. ಮತ್ತೆ ತಂದ ತಿಂದಿಲ್ಲವ? ತಂದ ತಿಂದ್ರೆ ಅಷ್ಟೇ, ಹೋದ್ರೆ ಮಾತ್ರ ಸಿಗುದು. ನಾನು ಒಬ್ಬಳು ತಿಂತೇನಾ? ನಾನೊಬ್ಬನೇ ತಿಂತೇನಾ? ಅಲ್ಲಿ ಹೋದ್ರೆ ಜಾಸ್ತಿ ತಿನ್ಲಿಕ್ಕೆ ಸಿಗ್ತದೆ. ಹೌದು. ಇಲ್ಲಿದು ತಂದ್ರೆ ನಿಮಗೆ ಅದು ಆಂಟಿಗೆ ಮಾತ್ರ ಜಾಸ್ತಿ ಸಿಗುದು. ಹೌದೌದು. ತೇಡೆ, ಇದು ಪಾಂಪ್ಲೆಟ್ ಅದೆಲ್ಲ ತರ್ತಾರೆ. ಪಾಂಪ್ಲೆಟ್ ನಾನು ಜಾಸ್ತಿ, ತೇಡೆ ಆದ್ರೆ ನನಗೆ ಇಷ್ಟ. ಅದೇ ಜಾಸ್ತಿ ತರುದು. ತೇಡೆ ತಿಂತೇನೆ ನಾನು, ಮತ್ತೆ ಪಾಂಪ್ಲೆಟ್ ನನಗೆ ಇಷ್ಟ ಇಲ್ಲ. ಜಾಲಿ ಮಾಡಿ, ಜಾಲಿ. ಆಯ್ತಪ್ಪ. ಈಗ ಮಸಾಲೆ ತೆಗೆದಿದೆ. ಮಸಾಲೆ ತೆಗೆದಿಟ್ಟಿದ್ದೇನಲ್ಲ, ಇನ್ನು ಅದನ್ನು ಗ್ರೈಂಡ್ ಮಾಡುವುದು. ಮಾಡಿ ಮಾಡಿ. ಗ್ರೈಂಡ್ ಆದ ನಂತರ ಅಪ್ಪಣದಲ್ಲಿ ಮೀನು ಕಟಿಂಗ್ ಆಗ್ತದೆ. ಮೀನು ಕಟಿಂಗಿಗೆ ಅವರು ಇಲ್ಲಿ ಮೀನು ಬಾಯ್. ಸ್ಟೈಲ್. ಇದೆಂತ ಮಾಡ್ತಾ ಇದ್ದೀರಾ? ಅದಕ್ಕೆ ಟೈಟ್ ಮಾಡಿಸುದಾ? ಇಲ್ಲದ್ರೆ ಅದು ಟೈಟ್ ಆಗುದಿಲ್ಲ. ಇದೆಂತ ಚಕನಾನ ಅವರಿಗೆ ಟೈಟ್ ಆದಕ್ಕೆ? ಅವ್ರದ್ದೇ ತೆಗೆದು ಅವರಿಗೆ ಹಾಕುದು. ಹಾಕಿ ಹಾಕಿ. ಆಂಟಿ ಇದು ಮತ್ತೆ ನೂಡಲ್ಸ್ ತರ ತಿನ್ಲಿಕ್ಕೆ ಉಂಟದು. ನನಗಿದು ತುಂಬಾ ಇಷ್ಟ ಮೊಟ್ಟೆ. ನಾನು ಎಲ್ಲಿದ್ರು ನೋಡಿ, ಇಲ್ಲಿ ಇಲ್ಲವ. ಹಾಕಿ ಹಾಕಿ. ಹೋಗು ಮರ ಅಡಿಗೆ. ಎಂತ ಅಡಿಗೆ ಹೋಗುವಂತ ಕುದಿಲಿಕ್ಕೆ ಬೇಯಬೇಕಲ್ಲದು. ಹಾಗೆ. ಅದು ಪರವಾಗಿಲ್ಲ ಅಂತೀವಿ, ನಿಮ್ಗೆ ಇಷ್ಟ ಅಲ್ಲ, ಹಾಗೇನೆ ತಿನ್ನಿ. ನಾನು ತಿಂತೇನೆ. ಹೌದಾ? ಹೌದಪ್ಪ. ಆಂಟಿದು ಇದು ಮೀನು ರೆಡಿ ಆಯ್ತು. ಈಗ ನೋಡಿ ಬರ್ತಾ ಇದೆ, ಇಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದಾರೆ, ಇಲ್ಲಿ ನೀರು ಬರ್ತಾ ಇದೆ.
ಬೊಳಕು ಬೊಳಕು ಅಂತ ನುಂಗ್ತಾ ಇದ್ದಾರೆ ಆಂಟಿ. ಎಂತ ನಮ್ಮದು ಕರ್ಮವ ನಿನ್ನ. ನನ್ನ ಕರ್ಮ ನಾನೇ ನುಂಗ್ತೀನಿ ಬಿಡಿ. ಆಯ್ತು, ಇಲ್ಲಿ ಶಂಕ್ತೇರ ತ್ಯಾಡೆ ಮೀನು ತ್ಯಾಡೆ. ಓಕೆ, ಇವಾಗ ನಾವು ನಮ್ಮ ಮಗು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಮಾಮು ಮಗು, ನಮ್ದೇ ಮಗು ಅಲ್ಲಮ್ಮ. ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಸಂಡೆ. ನಾನು, ಅಮ್ಮ, ರಾಯಿ, ಹಸ್ಬೆಂಡ್, ಲೆವಿ ಇಲ್ಲ ಅವನು ಹೇಳ್ದ ಬರ್ತಾನಂತ. ಇಲ್ಲ ಬರಲ್ಲ ಹೇಳಿದ. ಹಾಗೆ ಮತ್ತೆ ತಿಮ್ಮಿ. ಯಾಕೆ ಅಷ್ಟು ಜನ ಹೋಗ್ತಾ ಇದ್ದೀವಿ. ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಮಗುವನ್ನು ಹೇಗೆ ಆಗಿದೆ ನೋಡೋಣ. ಅವತ್ತು ನೋಡಿದ್ದಲ್ಲ ಮಗು ನೀವು, ಆಮೇಲೆ ನೋಡ್ಲಿಕ್ಕೆ. ಹೌದಾ? ಹಾಗೆ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಹೇಳಿ. ಅಮ್ಮ ಹೋಗಿದ್ರು ಮಧ್ಯೆ ನೋಡ್ಲಿಕ್ಕೆ, ನಾವು ಹೋಗಿರ್ಲಿಲ್ಲ. ನಮಗಿದ್ರೆ ಸ್ವಲ್ಪ ಕೆಮ್ಮು ಶೀತ ಎಲ್ಲ ಇತ್ತು, ಮತ್ತೆ ಮಗು ಹತ್ರ ಹೋಗೋದು ಬೇಡ ಅಂತ ಹೇಳಿ ನಾವು ಹೋಗೇ ಇರ್ಲಿಲ್ಲ. ಇವಾಗ ಹೋಗುದು. ಅದು ಕಂಬ ಕೆಳಗೆ ಆಗ್ತೀಯ ಈಗ ನೀನು. ಮನೆ ಒಂದು ಇರ್ಲಿ ಸಾಯ. ಇನ್ನೊಂದು ಬೆಳಿಗ್ಗೆ ಎದ್ದು ಸಂಡೆ ತಿರುಗಾಡ್ಲಿಕ್ಕೆ ಹೋಗು ನೀನು, ಆಯ್ತಾ? ಹುಡುಗಿಯರಿಗೆ ಲೈನ್ ಹೊಡಿಲಿಕ್ಕೆ ಎಷ್ಟಿದು ತುಪ್ಪಕ್ಕೆ? ತುಂಬಾ ಚೆನ್ನಾಗಿದೆ ಮಾತ್ರ ಇದು. ಇದಕ್ಕೆ ಮೆಂತೆ ಲಡ್ಡುಗೆ ಇದರದ್ದೇನು ಪ್ರಮೋಷನ್ ಮಾಡ್ತಾ ಇದ್ದಾರೆ ನಾವು, ನಿಜವಾಗ್ಲೂ ಒಳ್ಳೇದಿದೆ. ಮತ್ತೆ ಎಂತದ್ದು ಹೋಲಿಸಿದ್ರೆ ಪ್ರಮೋಷನ್ ಅಂತ ಹೋಗಿ ಒಳ್ಳೆ ಪರಿಮಳ ಇರುತ್ತೆ. ಒಳಗಿಡು ಮೆಂತೆ ಲಡ್ಡು ಮಾಡೋಣ. ನಾನು ಸಿಂಪಲ್ ಹೊರಟಿದ್ದೀನಿ. ನಾನು ಇನ್ನು ಕೂಡ ಸಿಂಪಲ್ ಹೊರಟಿದ್ದೀನಿ. ಇದು ಡ್ರೆಸ್ ನನಗೆ ಯಾವಾಗ ಆಗ್ತಾ ಇರಲಿಲ್ಲ, ಟೈಟ್ ಆಗ್ತಾ ಇತ್ತು. ಇವಾಗ ಕರೆಕ್ಟ್ ಆಗ್ತಾ ಉಂಟು. व्हिडिओ अल्लाह सेफ गोष्ट आहे नाजर घेतलं गाली वाटते व्हिडिओ आलने होगळे ए आ ಪಜು ಎಂತ ಮಾಡ್ತಾ ಇದೀಯಾ? ಇದು ಆಂಟಿ ಇದು ಮೆಂತೆ ಇಲ್ಲಿ ಕಾರಲ್ಲಿ ಇಟ್ಕೊಂಡು ಮನೆಯಲ್ಲಿ ನಮಗೆ ಪುರ್ಸತಿಲ್ಲ ಅಲ್ಲ, ಹಾಗೆ ಟೇಪ್ ಎಲ್ಲ ಇಟ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಮೆಂತೆನೆ ತರ್ತಾರೆ. ಮತ್ತೆ ಇಲ್ಲಿ ಗ್ಯಾಸ್ ತಗೊಂಡು ಮಾಡ್ತಾರೆ. ಮತ್ತೆ ಕಾರಲ್ಲೇ ಮೆಂತೆ ರೆಡಿ. ಅಮೌಂಟ್ ನೋಡಿ 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 ಲೆಕ್ಕ ಮಾಡೋದು ನೋಡಿ ನೋಡಿ ಎಷ್ಟಾಯ್ತು. ಓಕೆ, ಇನ್ನು ಇವಾಗ ಹೊರಟ್ವಿ ನಾವೆಲ್ಲರೂ. ಗಂಟೆ ಈಗ ಆಯ್ತು 1:57. ಅಮ್ಮ ಊಟ ಮಾಡಿದ್ರ ನೀವು? ಮತ್ತೆ ಇಷ್ಟೊಂದು ಮತ್ತೆ ಅದರಲ್ಲಿ ಏನು ಊಟ ಮಾಡಿ ಬರ್ಬೇಕಿತ್ತು ತಿಮ್ಮಿ. ಓಕೆ, ಇದು ಇವಾಗ ಇಲ್ಲಿಂದ ಎಲ್ಲಿ ಅಮ್ಮ ಅದು ಹೋಗ್ಲಿಕ್ಕೆ? ಫೆರ್ಮೈ ಹೋಗ್ಲಿಕ್ಕೆ. ಅಲ್ಲಿ ಮನೆ ಹೋಗಿ ಒಂದು ಜಸ್ಟ್ ಭೇಟಿ ಮಾಡಿ ಬರುದು. ಊಟ ಎಲ್ಲ ಏನು ಮಾಡೋದು ಬೇಡ ಅಂತ ಮೊದಲೇ ಹೇಳಿದೀವಿ, ಯಾಕೆಂದ್ರೆ ಅವರಿಗೂ ಕಷ್ಟ ಆಗುತ್ತೆ. ಒಮ್ಮೆಲೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಯಾರಿಗೂ ಪ್ರಾಬ್ಲಮೇ ಅಲ್ವಾ ಅದು. ಹಾಗೆ ಎಂತ ಬೇಡ ಅಂತ ಹೇಳಿದ್ರು. ಆದ್ರೂ ಅಲ್ಲಿ ಮಮ್ಮು ಎಂತ ಜ್ಯೂಸ್ ಅದು ಇದು ತಂದು ಇಡ್ತಾರೆ. ಅವ್ರಿಗೆ ಭಾರಿ ಖುಷಿ. ಇವತ್ತಂದ್ರೆ ಸಂಡೆ ಅಲ್ವಾ, ಅವರು ರಜೆ ಇರುತ್ತೆ. ಹಾಗೆ ಇವತ್ತೇ ಹೋಗಿ ಬರೋಣ ಅಂತ ಹೇಳಿ ಹೊರಟು. ಒಮ್ಮೆಲೆ ಅಂದ್ರೆ ಹೋಗ್ಬೇಕಂತ ತುಂಬಾ ದಿನದಿಂದ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ಸಡನ್ ಆಯ್ತದು. ಹಾಗೆ ಎಲ್ಲರೂ ಕೂತ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಅಮ್ಮ ಮಧ್ಯ ಕೂತ್ಕೊಂಡಿದ್ದಾರೆ. ಅವಳು ನೋಡಿ ವಿನು ಎಲ್ಲಿ? ವಿನುದು ಸೀಟ್ ಅಮ್ಮ ಇದು ಮಾಡಿದಾರ. ಓಕೆ, ಇವಾಗ ಅಲ್ಲಿ ಮಾಮು ಮನೆ ಹತ್ರ ಬಂದ್ವಿ. ಮಾಮು ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ, ನೋಡ್ಬೋದು ನೀವು. ಇವಾಗ ಸೀದಾ ಒಳಗಡೆ ಹೋಗೋಣ ಬನ್ನಿ.
ನೋಡಿ ನಮ್ಮ ಮಗು ಚಂದದ ಮಗು. ಓಕೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮಗು ಹತ್ರ ಆಟ ಆಡಿ ತುಂಬ ಖುಷಿಯಾಯಿತು. ಇವಾಗ ನಾವು ಹೊರಟ್ವಿ. ನೋಡಿ ನಮ್ಮ ಪುಟ್ಟ ಪಾಪು. ಓಕೆ, ಬಿಟ್ಟು ಹೋಗುವಾಗ ಬೇಜಾರಾಗ್ತಾ ಉಂಟು ನಿಜವಾಗ್ಲೂ. ನಾವು ಎಲ್ಲರ ಮನೆಗೆ ಹೋಗಿ ನಮ್ಮಲ್ಲಿರುವ ಸಂತೋಷವನ್ನು ಒಂದು 2 ನಿಮಿಷ ಹಂಚಿ ಬಂದರೆ ಅವರಿಗೂ ಖುಷಿಯಾಗತ್ತಲ್ವ. ಇವಾಗ ಇಲ್ಲಿಂದ ಸೀದಾ ಬಂದ್ವಿ. ಸ್ವಲ್ಪ ತಲೆ ಯಾಕೋ ನೋವಾಗ್ತಾ ಇತ್ತು. ಇಲ್ಲಿ ಒಂದು ಪಾರ್ಸೆಲ್ ಕೊಡಲಿಕ್ಕಿತ್ತು ಅಮ್ಮನಿಗೆ. ಅವರದ್ದು ಮದ್ದುಂಟು ನೋಡಿ, ಬಾಣಂತಿದ್ದು, ಅದು ಕೊಡಲಿಕ್ಕಿತ್ತು ಹಾಸ್ಪಿಟಲ್ ಹತ್ರ. ಏಜ್ ಹಾಸ್ಪಿಟಲ್ ಉಂಟು ನೋಡಿ, ಅಲ್ಲಿ ನಾವು ನಿಂತು ಸೋಡಾ ಸರ್ಬತ್ತು, ಗೋಳಿ ಬಜೆ ಅದೆಲ್ಲ ತಿಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಗಂಟೆ ಎಷ್ಟಾಯ್ತು? 5 ಗಂಟೆ ಆಯ್ತಾ? 5 ಗಂಟೆ ಆಗಿಲ್ಲ, 3:56. ಅಷ್ಟೇ ಉಂಟು. ಮತ್ತೆಷ್ಟು? ನನಗೆ ಅದು ಕಾರಲ್ಲಿ ಜಾಸ್ತಿ ಉಂಟಲ್ಲ, ಹಾಗೆ ಆಗುದು ಅದರಿಂದ. ಓಕೆ, ಈಗ ಊಟ ಮಾಡುದು ನಾವು ಇಷ್ಟೊತ್ತಿಗೆ ಬಂದು. ಇನ್ನಿದ್ದೆ ಮಟನ್ ಉಂಟು, ಅದೇ ತಗೊಳ್ಳೋದು ನಮ್ದು ಬಾಯಿ ಪುಟ್ಟಿ ಆಗಿದ್ದಾರೆ. ಆಗ್ಲಿಕ್ಕೆ ಹೋಗಿದ್ರು. ಹೌದಾ? ವಿಡಿಯೋದಲ್ಲಿ ಉಂಟು. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಹಾಗೇನೆ ಅವರೆಲ್ಲ ಹಾಕಿ ಬರುವಾಗ ನಮ್ಗೆ ಇಷ್ಟ. ಹಾಗೆ ನಾವು ಹೀಗೆ ಸ್ಟಾಲ್ ತಗೊಂಡೆಲ್ಲ ಮಾಡಿ ತಿರ್ಗುದು. ಹೇಗೆ ಅಕ್ಕ? ಇಲ್ಲಿ ತೋರಿಸು. ಇಲ್ಲ ಇಲ್ಲುದೆಂತ? ಮೊದಲೆಲ್ಲ ಗುಂಡು ಹಾಕ್ತಿರ್ಲಿಲ್ಲ, ಮತ್ತೆ ಇಷ್ಟ ಇಲ್ಲ ಅಲ್ಲ, ಅದು ಗುಂಡು ಬಂದಿದ್ದು. ಮೊದಲು ಈಗಿನ ಕಟ್ತಿದ್ರಲ್ಲ. ಎಂದಿರಿ എന്റെ പേര് ഫാത്തിമ. അബ്ദുള്ള എവിടെ? ഫാത്തിമ അബ്ദുള്ള ഇല്ല. നിന്ന അബ്ദുള്ള അല്ലേ ഫാത്തിമ? ಮೊನ್ನೆ ಅಣ್ಣ ಎಂತಲೇ ನಾವು ವಾಟ್ಸಪ್ಗೆ ಕಳಿಸಿದ್ದು ನಿನ್ಗೆ. ಎಂತ ಕಳಿಸಿದ್ದು? ಅಣ್ಣ ಹೇಳಿದ್ದು ಕೇಳಲಿಕ್ಕೆ. ಎಂತ ಹೇಳಿದ್ದು ಹೇಳು. ಮೊನ್ನೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಣ್ಣನಿಗೆ. ನಾನು ಡ್ಯಾಡಿಗೆ ಹೇಳಿ ಅಲ್ಲ, ನಾವು ಎಂತ ಮಾಡುದು ಗೊತ್ತಾ? ಸಾಯ್ತಾಗ ಗುಂಡಿಯ ಫೋನ್ ಇಂದ ನಾನು ಗುಂಡಿಗೆ ಮೆಸೇಜ್ ಎಲ್ಲ ಮಾಡಿದ್ರೆ, ಅರ್ಜೆಂಟ್ ಮೆಸೇಜ್ ಎಲ್ಲ ಮಾಡಿದ್ರೆ ಅಣ್ಣ ಎಂತ ಮಾಡುದು, ಮೆಲ್ಲ ಗುಂಡಿ ಗೊತ್ತಾಗದಾಗೆ ಓಪನ್ ಮಾಡಿ ಅವರು ಮೆಸೇಜ್ ಹಾಕೋದು. ಅದು ಎಂತ ಬೈಯುದು ಮಾತ್ರ, ಗುಂಡಿ ಬೈಯಲ್ಲ. ಇವರು ಬೇರೆ ಸ್ವಲ್ಪ ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಾಗ್ತದೆ. ಹಾಗೆ ಮೊನ್ನೆ ಎಂತ ನಾವು ಕೇಳುವಾಗ ಯಾವ್ದಿದ್ರಲ್ಲಿ ಯಾವ್ದು ಡಿಸೈನ್ ಕಳಿಸ್ಲಿಕ್ಕಿತ್ತು ನಂಗೆ. ಅದು ಗುಂಡ ಯಾವ್ದಿದ್ರಲ್ಲಿ ಚೂಸ್ ಮಾಡಿ ಅಂತ ಹೇಳಿದ್ರೆ ಪೋಯ ನಿನ್ನ ಹಬ್ಬುಂಡೆ ಸಾಮಾನು, ನನ್ನ ಹಬ್ಬ ಮತ್ತೆ ಅವರ ಯಾರು ಕೇಳಿ. ಹಾಗೆ ನಂಗೆ ಎಲ್ಲ ಆಗಿದೆ, ಅವ್ರು ಮೆಸೇಜ್ ಹಾಕೋದು. ಹಾಗೆ ಮೊನ್ನೆಲ್ಲ ಹೇಳ್ತಾ ಇದ್ರು ಡ್ಯಾಡಿ ಹತ್ರ ಹೇಳ್ತೀನಿ ಅಂತ ಹೇಳಿ. ನಿನ್ನೆ ಮತ್ತೆ ಡ್ಯಾಡಿ ಹತ್ರ ಹೇಳಿರ್ಬೇಕು. ನಾನು ಹೇಳಿದ್ದೆ ಊಟ ಮಾಡುವಾಗ. ಇಲ್ಲ, ನಿನ್ನ ಕೂಡ ಆಗಿದೆ ಅಂತ ಹೇಳಿದ್ರು. ಹೌದು. ಸಂಗ್ಲೆ ಅದಕ್ಕೆ ಅಣ್ಣನಿಗೆ ಹೇಳಿ, ಅಪ್ಪನಿಗೆ ಹೇಳಿದೆ. ಅದಕ್ಕೆ ಅಪ್ಪ ನಗಡ್ತಾರೆ, ಅವ್ರು ನಗಡ್ತಾ ಇದ್ದಾರೆ. ಡ್ಯಾಡಿ ಅದಕ್ಕೆಲ್ಲ ಏನು ರಿಯಾಕ್ಟ್ ಮಾಡಲ್ಲ, ಅದಕ್ಕೆಲ್ಲ ಸುಮ್ಮನೆ ಇರ್ತಾರೆ ಅವರು. ಅಲ್ಲ ಅಮ್ಮ, ಅಮ್ಮನಿಗೆ ಖುಷಿಯೋ ಖುಷಿ. ನೋಡಿ ನೋಡಿ
ಚಾಡಿ ಹೇಳಿ ಗಂಡನ ಮನೆ ಚಾಡಿ ಹೇಳಿದ್ರು. ಅದಕ್ಕೆ 4 ಸೈಡ್ ನೋಡಿ ನಾವು ಮಾತಾಡ್ಬೇಕು ಯಾವಾಗ್ಲೂ. ಎಲ್ಲಿ ಅವ್ರ ಡ್ಯಾಡಿ ಎಲ್ಲಿ ಇರ್ತಾರಂತ ಗೊತ್ತಾಗಲ್ಲ. ಸುಮ್ಮನೆ ಇರ್ತಾರ ಅವರು. ಎಂತ ವಾಸನೆ ಇಲ್ಲಿ ನಡಿಲಿಕ್ಕೆ ಆಗಲ್ಲ. ದೇವ್ರೇ ಇದ್ರದಿರ್ಬೇಕು, ಯಾವ್ದ್ರದ್ದು ಗೊತ್ತಿಲ್ಲ. ಬೆಳಿಗ್ಗೆ ಟೈಮ್ ಇಂದ ಉಂಟದ್ದೆಲ್ಲ ಎಲ್ಲ ನಮ್ಗೆ ಹೊಟ್ಟೆಲೆಲ್ಲ ಮಳೆ ಅಲ್ಲ ಅದು ನುಗ್ಗೆಲ್ ಮೀನು ಇರ್ತದಲ್ಲ, ಅದು ವಾಸನೆ ಎಲ್ಲ ಗಾಡಿಯಲ್ಲಿ ಬರುತ್ತೆ. ನಿಲ್ಲಿಕ್ಕೆ ಆಗಲ್ಲ, ಎಲ್ಲ ಬಂದ್ ಮಾಡಿ ಕುತ್ಕೊಳ್ಳೋದು ನಾವು. ದುಡ್ಡು ಹಾಕಿ ಚಾಯ್ ಮಾಡುದು, ಅಂದ್ರೆ ಹಾಲು ಹಾಕುದು, ಹಾಲು ಹಾಕಿ ಚಾಯ್ ಮಾಡುದು. ಹಾಲು ಹಾಕಿ ಇಲ್ಲದ್ರೆ ಯಾವ್ದ್ರಲ್ಲಿ ಚಾಯ್ ಮಾಡುದಾ? ನೀರಲ್ಲಿ ಕೂಡ ಹಾಕ್ತಾರೆ. ನೀರು ಹಾಕೋದು ಕಣ್ಣ ಚಾಯ್ ಅಲ್ವಾ ಅದು? ಚಾಯ್ ಅದು ಕಣ್ಣ. ಅದು ಕಣ್ಣಾಗೋದಿಲ್ಲ, ಅದು ಕಿವಿ ಆಗ್ತದೆ. ನಮ್ಗೆ ಚಾಯ್ ಅಂದ್ರೆ ಹಾಲು ಹಾಕುದು. ಹೌದಾ? ಇದೆಂತ? ಇದು ಮೆಂತೆ. ಇದು ಮೆಂತೆ ಲಾಡುಗೆ ಸುಮಾರು ಜನ ಕೇಳ್ತಾ ಇದ್ರು, ಮೆಂತೆ ಲಾಡು ಸೇಲ್ ಮಾಡಲ್ವಾ ಅಂತ ಹೇಳಿ ತುಂಬಾ ಅಮ್ಮನಿಗೆ ಕಾಲ್ಸ್ ಎಲ್ಲ ಬಂತು. ಟಾರ್ಚರ್. ಹಾಗೆ ಕೆಲವರು ನಾವು ಬಾಣಂತಿ, ನಮ್ಗೆ ಆಸೆ ಆಗುತ್ತೆ ಮಾಡಿಕೊಡಿ, ಎಷ್ಟು ಕೆಜಿಗೆ ಹಾಗೆ ಅಂತೇಳಿ. ಹಾಗೆ ಅಮ್ಮ ಹೇಳಿದ್ರು ಮಾಡೋಣ ಹಾಗೆ ಅಮ್ಮ ಹೇಳಿದ್ರು ಮಾಡುವ. ನನ್ನ ಹಸ್ಬೆಂಡ್ ಕೂಡ ಶೊರೆ ಮಾಡಿದ್ರು, ಮಾಡಿಕೊಡೋಣ ಅಂತೇಳಿ. ಹಾಗೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕೆಲವರದ್ದು ಆರ್ಡರ್ ಬಂದಿದೆ. ಹಾಗೆ ತುಂಬಾ ತುಂಬಾ ಕೆಲಸ ಇದರಲ್ಲಿ. ಇನ್ನೊಂದೇನಂದ್ರೆ ಡ್ರೈ ಫ್ರೂಟ್ಸು, ತುಪ್ಪ ಅದೆಲ್ಲ ಸ್ವಲ್ಪ ಜಾಸ್ತಿ, ಆದರೆ ಒಳ್ಳೆದು ತುಂಬ. ನಾನು ಅವತ್ತು ಕೂಡ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದಂತ ಹೇಳಿ. ಆಲ್ರೆಡಿ ನನ್ನ ರೆಸಿಪಿ ಚಾನಲ್ ಇದೆ, ಅದನ್ನು ನೀವು ನೋಡಿ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಇರುತ್ತೆ. ಹಾಗೂ ಹೆಲ್ತಿಗೆ, ಕೂದಲಿಗಿರಲಿ, ಬೆನ್ನೋವಿಗೆ, ಬಾಣಂತಿಯವರಿಗೆ, ಹೆಣ್ಮಕ್ಕಳಿಗೆ, ಪೀರಿಯಡ್ಸ್ ಯಾರಿಗೆ ಆಗಲ್ಲ ಅವರಿಗೆ ಎಲ್ಲರಿಗೂ ಬೆಸ್ಟ್ ಇದು. ಹಾಗೆ ಯಾರು ಕೂಡ ತಗೊಳ್ಬಹುದು. ಮೆಂತಿ ಹುಡಿ ಮಾಡ್ತಾ ಇದ್ದೀನಿ. ಉಡೆ ಹಾಕು ಅದರಲ್ಲಿ ಅರ್ಧ ಹಾಕು. ಇದು ನಿನ್ನೆ ನಾವು ಇದಕ್ಕೆ ಯಾವ್ದ್ರಿಂದ ಮಾಲಿಂದ ಬರುವಾಗ ತಗೊಂಡು ಬಂದಿದ್ದು. ಎಷ್ಟು ಇದಕ್ಕೆ? 99 199 ಅಷ್ಟಾ? ಇದಕ್ಕೆ 39 ಉಂಟು ಇದರಲ್ಲಿ. ಒಂದು ನಿಮಿಷ. ಇದಕ್ಕೆ 39. ರಯ್ಯ, ಇದಕ್ಕೆ ಎಷ್ಟು? 39? 29 ಅಲ್ಲ, 29. 39 ರೇಟ್ ಉಂಟು. 29 ರಾಯ 29 ಇದಕ್ಕೆ ಲೈಟ್ ವೇಟ್ ಉಂಟು. ಒಳ್ಳೆ ಇದ್ರದಲ್ಲ ಇನ್ನು. ಆದ್ರೆ ನಾವು ಅಂದ್ರೆ ಹೊಸ ಮನೆಗೆ ಫುಲ್ ಚೇಂಜ್ ಮಾಡಿದ್ವಿ ಕಪ್ಪೆಲ್ಲ ಎಲ್ರಿಗೂ. ಹಾಗೆ ಈಗ 3 ತಿಂಗಳಿಗಲ್ವಾ, ಹಾಗೆ ಸಾಕಿತ್ತು ಸದ್ಯಕ್ಕೆ. 29 ರೂಪಾಯಿದು ಕಪ್. ಎಲ್ಲ ಕಪ್ಪು ಹೋಗಿದೆ ನೋಡಿ. ಒಂದ್ರದ್ದು ಕೈ ಇಲ್ಲ, ಒಂದ್ರದ್ದು ಕಾಲಿಲ್ಲ, ಈ ರೀತಿ ಆಗಿದೆ ಎಲ್ಲ ಕಪ್ಪು. ಅದಕ್ಕೆ ಮತ್ತೆ 3 ಕಪ್ಪು ತಗೊಂಡು ಬಂದಿತ್ತು. ಅದು ಹಳೆ ಕಪ್ಪ ಅಲ್ಲ, ಹಳೆ ಕಪ್ಪ, ತುಂಬಾ ಓಲ್ಡ್ ಕಪ್ಪು. ಅದು ಪಜ್ಜು ಕೊಟ್ಟಿದ್ದು ನನಗೆ ಗಿಫ್ಟ್. ಹೊಸ ಮನೆಗೆ ಅದು ಬರುತ್ತೆ, ಆದ್ರೆ ಇದರಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಯಾರಿಗೆ ಗೊತ್ತಾಗಲ್ಲ. ಖಾಲಿ ಕಪ್ಪು ಮಾತ್ರ. ಯಾವುದು ಅದು ಬಿಸಾಡುದು? ಬಿಸಾಡ್ಲಿಕ್ಕಿಲ್ಲ. ಅವನ್ ತಂದಿದ್ದು ಬಿಸಾಡ್ಲಿಕ್ಕಿಲ್ಲ. ಅದು ಏನಾದ್ರು ಅದೇ ಬೇರೆಯವ್ರದ್ದಾದ್ರೆ ಅದು ಮತ್ತೆ ಹೋಗ್ಲಿಕ್ಕಿಲ್ಲ ಇಲ್ಲಿ ಕೂಡ. ಅದು ಅವರು ಯೋಚಿಸ್ತಾರೆ. ಹೌದಾ? ಹಾಗೆ ಗಲಾಟೆ ಅವರದ್ದು ನೋಡಿ ಕಿರಿಕಿರಿ. ನಾನು ಹೇಗೆ ವಿಡಿಯೋ ಮಾಡುದು ನೀವೇ ನೋಡಿ. ನೋಡಿದ್ರ ಗಲಾಟೆ. ಅವ್ರ ದುಡ್ಡು ಬರ್ಲಿಲ್ಲ, ಇವ್ರ ದುಡ್ಡು ಬರ್ಲಿಲ್ಲ, ಅದು ಬರ್ಲಿಲ್ಲ, ಇದು ಬರ್ಲಿಲ್ಲ. पैसा ही पैसा होगा. पैसा तारीफ करूं क्या उसकी जिसने तुम्हें बनाया.
ಮಲ್ಲಿಗೆ ಹೂವೇ. ನಾನು ಫುಲ್ ಲೈಟಿಂಗ್ ಇದೆ. ಮೆಂತೆ ಲಾಡುಗೆ ರೆಡಿ ಮಾಡ್ತಾ ಇದ್ವಿ ನಾವು. ಅಮ್ಮ ಕೆಳಗಡೆ ಎಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಎಂತ ಅಪ್ಪನಿಗೆ ಇದು ಮಾಡ್ತಾ ಇದ್ದಾರೆ ಬೇಕು ತಾಟೆ ಮೇಲೆ. ಹಾಗೂ ಕಬಾಬ್ ಕೂಡ ಮಾಡಬೇಕಲ್ಲ ಸಂಜೆಗೆ, ಅದೆಲ್ಲ ತುಂಬ ಕೆಲಸ ಉಂಟು. ಮುಂದೆ ಆಗ್ತಾ ಉಂಟು. ಲಾಡು ಈಗ ತುಂಬ ಮಾಡಲಿಕ್ಕೆ ಉಂಟು, ಆರ್ಡ್ರ್ ಉಂಟು ತುಂಬ. ಹಾಗೆ ಅದರದ್ದು ಇವಾಗ ಬೇಗ ಆಗಬೇಕು. ಅಮ್ಮ ನೋಡಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರಮ್ಮ? ಯಾವ ಪೇಸ್ಟ್? ಅಮ್ಮ ನಂಗೆ ಕಬ್ಬು ನೋಡಿ ಹೀಗೆ ಮಾಡಿ ಕೊಡುದು. ನಂಗೆ ಕಸ್ಲಿಕ್ಕೆ ಆಗಲ್ಲ ಅದಕ್ಕೆ. ಪೇಸ್ಟಲ್ಲಿ ಉಪ್ಪಿದೆಯಾ? ನಿಮ್ಮ ಪೇಸ್ಟ್ ಅಲ್ಲಿ ಕಾಂಕ್ರೀಟ್ ಇದೆಯಾ? ಅಷ್ಟು ಗಟ್ಟಿ ಹೇಗೆ? ಎಂತ ಮಾಡುದು? ವಾ, ಗಂಡ ಹೆಂಡತಿ ಇಬ್ರು ಅಡಿಗೆ ಮಾಡ್ತಿದ್ದಾರೆ. ಅಡಿಗೆ ಅಲ್ಲ, ಹಣ ಮಾಡುದಾ? ದೊಡ್ಡ ಮೆಂತೆ 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 ಲಡ್ಡು ಮೆಂತೆ ಲಡ್ಡು. ಎಷ್ಟು ದಿನದಿಂದ ತಲೆ ತಿಂತಾ ಇದ್ರಲ್ಲ ತುಂಬಾ ಜನ. ಎಂತ? ಇವರು ಕೂಡ ಹೌದೌದು, ಮಾಡುವ ಮಾಡುವ ಸೇಲ್ ಮಾಡುವ ಸೇಲ್ ಮಾಡುವ. ಹೌದು, ತುಂಬಾ ಬಂದಿದೆ. ಮೆಂತೆ ಲಡ್ಡು ಮೆಂತೆ ಲಡ್ಡು ಮೆಂತೆ ಲಡ್ಡು. ಹೌದು, ಇಲ್ಲಿ ನೋಡಿ, ರಿಚ್ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಫ್ರೈ ಮಾಡುದಲ್ಲ. ಎಂತ ಎಣ್ಣೆ ಇಲ್ಲ ಹಾಕೋದು. ಇದು ಕೂಡ ತುಪ್ಪದಲ್ಲೇ ಅಲ್ಲ? ಅದು ಇದೆಲ್ಲ ನೀರು ಮಾಡುದು. ಅಲ್ಲ, ತುಪ್ಪ ಹಾಕ್ಲೇ ಇಲ್ವಾ? ಖಾಲಿ ಬೆಲ್ಲ ನೀರು ಮಾಡ್ತಿದ್ದೀರಾ? ಒಂದು ಮರ್ಯಾದೆ ತೆಗಿಬೇಡ ನಮ್ದು. ಈಗ ಮೆಂತೆ ಲಡ್ಡು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ? 9242411727 ಕಾಂಟ್ಯಾಕ್ಟ್ ಮಾಡಿ. ಅಮ್ಮನಿಗೆ. ಹೌದು, ಕಾಂಟ್ಯಾಕ್ಟ್ ಅಮ್ಮನಿಗೆ ಮಾಡುದು. ಇಲ್ಲಿ ನಾವು ಎಲ್ಲಿದ್ದಾರೆ ಅವರು? ಕಬ್ಬು ತಿಂತಿದ್ದಾರೆ. ಅವರು ಆನೆ ಆಗಿದ್ದಾರೆ ಇವತ್ತು. ಅಮ್ಮ ನೀವು ಆನೆ ಆಗಿದ್ದೀರಂತೆ. ಅವ್ರು ನಿಂಗುದ್ರಲ್ಲಿ ಬಿಸಿ ಹೋಟೆಲ್ ಕೊಂಡು ಸೊಟ್ಲ ತುಪ್ಪ ಹಾಕಿ ಕೂಡ. ये कार्ड होगी पहले ये ना A very good morning to all gathered here. Today we are with us our president for the program, Reverend Father Melvin Pinto SC. Dignitaries of the program are arriving in this hall. Let's all stand and welcome them with a round of applause. ನಾಳೆ ಅಂದರೆ ವಿನುಗೆ MC ಉಂಟು, ಹಾಗಾಗಿ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ನಾವೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ವಿ, ಯಾವ ರೀತಿ ಮಾಡಬೇಕು ಏನು ಅಂತೇಳಿ. ಎಲ್ಲರೂ ಸೇರಿ ನಾವು ಮಕ್ಕಳಿಗೆ ಈ ರೀತಿ ಸಪೋರ್ಟ್ ಮಾಡಿದರೆ ಅವರು ಕೂಡ ಮುಂದೆ ಹೋಗ್ತಾರೆ. ಯಾಕೆಂದರೆ ಫಸ್ಟ್ ಟೈಮ್ ವಿನು MC ಮಾಡೋದು. ಹಾಗೆ ನಾವೆಲ್ಲರೂ ಅವನೇನು ಹೇಳ್ತಾನೆ ಆ ರೀತಿ ಕೇಳ್ತಾ ಇದ್ವಿ. ನೀವು ತುಂಬ ಜನ ಹೇಳ್ತಾ ಇರ್ತೀರಾ, ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತೀರಾ, ಯಾವುದೇ ಕೆಲಸ ಎಲ್ಲರೂ ಕೂಡ ಮಾಡ್ತೀರಾ ಅಂತ ಹೇಳಿ. ನಾವು ಹಾಗೆಯೇ ನಾವು ಎಲ್ಲರೂ ಇನ್ವಾಲ್ವ್ ಆಗ್ತೀವಿ ಎಲ್ಲ ಕೆಲಸಕ್ಕೆ. ಆವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ, ಹಾಗೂ ಕೆಲಸನೂ ಬೇಗ ಆಗುತ್ತೆ. ಹಾಗಾಗಿ ಒಬ್ಬರೇ ಕೆಲಸ ಮಾಡೋದು, ಇನ್ನೊಬ್ಬರು ಕೂತ್ಕೊಳ್ಳೋದು, ಆ ರೀತಿ ಮಾಡೋದಕ್ಕಿಂತ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಒಳ್ಳೆಯದಲ್ವಾ?
ಕಬಾಬ್ ಮಾಡೋದು ಹೊರಗೆ ಬಂದು ಹೊರಗೆ ನಿಂತು ಬಾಲ್ಕನಿಯಲ್ಲಿ ಕೂಲ್ ಏರಲ್ಲಿ. ಹೌದು, ಯಾವಾಗಲೂ ಕಿಚನ್ ಅಲ್ಲಿ ಬಿಸಿ ಬಿಸಿ ಆಗ್ತದೆ. ಇವತ್ತು ನಮ್ಮ ಡಿಫ್ರೆಂಟ್ ಸ್ಟೈಲ್. ಇದರಲ್ಲಿ ಬೇಗ ಆಗ್ತದೆ ಕೂಡ, ದೊಡ್ಡದಲ್ಲ. ಇನ್ನು ಎಷ್ಟು ಉಂಟು? ಸ್ವಲ್ಪ ಸ್ಪೀಡ್ ಇಡು. ಸ್ಪೀಡ್ ಇಟ್ರೆ ಅದು ಇದು ಬೇಗ ಫ್ರೈ ಆಗ್ತದೆ, ಇದಾಗ್ತದೆ, ಗಟ್ಟಿ ಆಗ್ತದೆ. ತಲೆ ಅದು ಹಾಗೇನೆ ಆಯ್ತು, ಅದಕ್ಕೆ ಬೇಡ. ಒಂದು ಬಂತು. ಎಂತ ಒಂದು ಬಂತು? ಆರ್ಡರ್. ಯಾರ್ದು? ಮೆಂತೆ ಲಡ್ಡಿಗೆ. ಅಮ್ಮನಿಗೆ ನಮ್ಮ ರೀಲ್ಸ್ ನೋಡೋದಂದರೆ ತುಂಬ ಇಷ್ಟ. ಒಮ್ಮೆ ಹಾಕಿಕೊಟ್ಟರೆ ಅದರಲ್ಲಿ ಮುಳುಗಿ ಹೋಗ್ತಾರೆ ಅವರು, ನಗಡ್ತಾನೇ ಇರ್ತಾರೆ, ಭಾರಿ ಖುಷಿ ಅವರಿಗೆ. ಹಾಗೆ ಅದನ್ನೇ ನೋಡ್ತಾ ಇದ್ದಾರೆ. ನೋಡಿ ಅಮ್ಮ ನಗಡ್ತಾ ಇದ್ದಾರೆ, ಮಗನಿಗೆ ಪೆಟ್ಟು ಬೀಳುವಾಗ ಸೊಸೆಯಿಂದ. ಇದೆಯಮ್ಮ ಕಬಾಬ್? ಅದು ಸೈಡಲ್ಲಿ ಇದ್ದದ್ದು ಸೈಡಲ್ಲಿ ಬೇಳೆ ಸರ್, ಅದಲ್ಲ, ರೈಸ್ ಅಲ್ಲ, ಕಪ್ಪಲ್ಲಿದೆ ಅಲ್ಲ, ನೀರು, ಇದು ತಿಳಿ ಸಾರು.